So this is one more concept, continuation of menstrual cycle. Menstrual cycle ಆದ್ಮೇಲೆ ಬರುವಂತಹ one of the concept of fertilization and implantation. ಅದರಲ್ಲಿ ನಾನು ತಗೊಂಡಿರುವಂತಹ first concept fertilization. Let's begin. So what do you mean by fertilization? The process of fusion of male gamete and female gamete to form diploid zygote is called as fertilization. This is the main definition. Male gamete ಯಾವುದು? Sperma. Haploid diploid? Haploid. Female gamete ಯಾವುದು? Ova, which is haploid. So sperm ಮತ್ತೆ ova ಎರಡು ಕೂಡ ಫ್ಯೂಷನ್ ಆಗಿ ಡಿಪ್ಲಾಯ್ಡ್ ಝೈಗೋಟ್ ಫಾರ್ಮೇಶನ್ ಆಗೋದನ್ನೇ ನಾವು ಫರ್ಟಿಲೈಸೇಷನ್ ಅಂತ ಕರೆಯೋದು. ಸೊ ವಾಟ್ ಯು ಮೀನ್ ಬೈ ಫರ್ಟಿಲೈಸೇಷನ್ ಅನ್ನೋದು ಗೊತ್ತಾಯ್ತು. ಸೊ ಯಾವ ತರ ಫರ್ಟಿಲೈಸೇಷನ್ ನಡೆಯುತ್ತೆ ವಿಲ್ ಸಿ. ಫರ್ಟಿಲೈಸೇಷನ್ ಫಸ್ಟ್ಲಿ ಒನ್ ಇಸ್ ಇನ್ಸೆಮಿನೇಷನ್. ಫಸ್ಟ್ ಏನಾಗ್ಬೇಕು? ಇನ್ಸೆಮಿನೇಷನ್ ಆಗ್ಬೇಕು. ನಾನು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೂ ಹೇಳಿದೀನಿ ಇನ್ಸೆಮಿನೇಷನ್ ಅಂದ್ರೆ ಏನು ಅಂತ. ದಿಸ್ ಇಸ್ ದ ಪೆನಿಸ್. ಪೆನಿಸ್ ಇಂದ ರಿಲೀಸ್ ಆಗುವಂತಹ ಸೆಮೆನ್. ಸೆಮೆನ್ ಅಂದ್ರೆ ಏನು? ಸೆಮೆನ್ ಅಲ್ಲಿ ನಿಮ್ಗೆ ಸ್ಪರ್ಮ್ ಮತ್ತೆ ಸಮೈನಲ್ ಪ್ಲಾಸ್ಮಾ ಅನ್ನುವಂತಹ ಎರಡು ಫ್ಲೂಯಿಡ್ ಇರುತ್ತೆ. ಸಮೈನಲ್ ಪ್ಲಾಸ್ಮಾ ಇಸ್ ಒನ್ ಆಫ್ ದ ವೈಟಿಶ್ ಫ್ಲೂಯಿಡ್. ಅದ್ರ ಜೊತೆಗೆ ಸ್ಪರ್ಮ್ ಇರುತ್ತೆ. ಸಮೈನಲ್ ಪ್ಲಾಸ್ಮಾದಲ್ಲಿ ಫ್ರಕ್ಟೋಸು, ಕ್ಯಾಲ್ಸಿಯಂ ಒಂದಷ್ಟು ಮಾಲಿಕ್ಯೂಲ್ಸ್ ಇರುತ್ತೆ. ಏನಕ್ಕಪ್ಪ ಅಂದ್ರೆ ಟು ಗಿವ್ ಎನರ್ಜಿ ಟು ದ ಸ್ಪರ್ಮ್. ಓಕೆ, ಸೊ ಆ ಸೆಮೆನ್ ಏನಾಗುತ್ತೆ ಪೆನಿಸ್ ಇಂದ ರಿಲೀಸ್ ಆಗುತ್ತೆ. ದಿಸ್ ಇಸ್ ದ ಪೆನಿಸ್. ಪೆನಿಸ್ ಇಂದ ಏನ್ ರಿಲೀಸ್ ಆಗುತ್ತೆ? ಸೆಮೆನ್ ರಿಲೀಸ್ ಆಗುತ್ತೆ. ಎಲ್ಲಿಂದ? ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಂದ. ಇಟ್ ವಿಲ್ ರೀಚಸ್ ಟು ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ವೆಜೈನಾಗೆ ಹೋಗಿ ಅದು ರೀಚ್ ಆಗುತ್ತೆ. ಓಕೆನಾ? ಆಗ ಆ ಪ್ರೋಸೆಸ್ ಅನ್ನ ನಾವು ಕಾಪ್ಯುಲೇಷನ್ ಅಂತ ಕರಿತೀವಿ. ವಾಟ್ ಯು ಮೀನ್ ಬೈ ಕಾಪ್ಯುಲೇಷನ್? ಕಾಪ್ಯುಲೇಷನ್ ಇಸ್ ಆಲ್ಸೋ ಕಾಲ್ಡ್ ಮೇಟಿಂಗ್. ಮೇಟಿಂಗ್ ಅನ್ನ ನಾವು ಕಾಪ್ಯುಲೇಷನ್ ಅಂತ ಕರಿತೀವಿ. ಅಂದ್ರೆ ಏನು? ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಲ್ಲಿರುವಂತಹ ದ ಮೇಲ್ ವಾಟ್ ದ ಗ್ಯಾಮೆಟ್ ಕಾಲ್ಡ್ ಸ್ಪರ್ಮ್ ಅಥವಾ ಮೇಲ್ ಸ್ಪರ್ಮ್ ಅನ್ನ ಅಥವಾ ಸೆಮೆನ್ ಅನ್ನ ಫಿಮೇಲ್ ವೆಜೈನ್ ಆಗಿ ರಿಲೀಸ್ ಮಾಡುವಂತದಕ್ಕೆ ನಾವು ಪ್ರೋಸೆಸ್ಗೆ ನಾವು ಕಾಪ್ಯುಲೇಷನ್, ಮೇಟಿಂಗ್ ಅಥವಾ ಇಂಟರ್ ಕೋರ್ಸ್ ಅಂತಾನು ಕೂಡ ಕರಿತೀವಿ. ಯು ಕ್ಯಾನ್ ಆಲ್ಸೋ ಸಿ ಇಫ್ ಯು ಡೋಂಟ್ ನೋ ದಿಸ್ ಮೀನಿಂಗ್ ಅಂಡ್ ಆಲ್ ಯು ಕ್ಯಾನ್ ಸರ್ಚ್ ಇಟ್ ಇನ್ ದ ಗೂಗಲ್. ಆಯ್ತಾ? ಸೊ ಇಂಟರ್ ಕೋರ್ಸ್ ಅಲ್ಲಿ ಏನಾಗುತ್ತೆ? ಸೆಮೆನ್ ವಿಲ್ ರಿಲೀಸ್ ಟು ದ ಫಿಮೇಲ್, ವಜೈನಾಗೆ ರಿಲೀಸ್ ಆಗುತ್ತೆ. ಓಕೆ, ವಜೈನಾಗೆ ರಿಲೀಸ್ ಆಗಿ ಇಟ್ ವಿಲ್ ಗೋ ಟು ಯುಟ್ರಸ್. ಯುಟ್ರಸ್ ಗೆ ರೀಚ್ ಆಗುತ್ತೆ. ನಾನು ಆಲ್ರೆಡಿ ಈ ಪಾರ್ಟ್ಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಿಮೇಲ್ ಪಾರ್ಟ್ ಸರ್ವಿಕ್ಸ್ ನ ಮುಖಾಂತರ ಯುಟ್ರಸ್ ಹೋಗುತ್ತೆ. ಏನೋ ಸೆಮೆನ್. ಸೆಮೆನ್ ಮೀನ್ಸ್ ದ ಸ್ಪರ್ಮ್ ವಿತ್ ಸೆಮಿನಲ್ ಪ್ಲಾಸ್ಮಾ ಫ್ಲೂಯಿಡ್. ನಾವು ಇಟ್ ಇಸ್ ರಿಚಸ್. ಯುಟ್ರಸ್ ಇಂದ ಅದು ಈ ಕಡೆಗೆ ಬರುತ್ತೆ. ದಟ್ ಇಸ್ ಕಾಲ್ಡ್ ದಿಸ್ ಜಂಕ್ಷನ್. ಯಾಕೆ ಇಲ್ಲಿ ಬರುತ್ತಪ್ಪ ಅಂದ್ರೆ ಓವರಿಯಿಂದ ನಿಮ್ಗೆ ಒಂದು ಸೆಕೆಂಡರಿ ಓಸೈಟ್ ರಿಲೀಸ್ ಆಗಿರುತ್ತೆ. ಆಲ್ರೆಡಿ ಗ್ರಾಫಿಯಲ್ ಫಾಲಿಕಲ್ ಇಂದ ರಿಲೀಸ್ ಆಗುತ್ತಲ್ಲ ಸೆಕೆಂಡರಿ ಓಸೈಟ್, ಅದು ಇಲ್ಲಿಂದ ರಿಲೀಸ್ ಆಗಿರುತ್ತೆ. ಇದು ರಿಲೀಸ್ ಆಗಿದ್ದನ್ನ ಈ ಫಿಮ್ರಿ ಏನ್ ಮಾಡುತ್ತೆ? ಕ್ಯಾಚ್ ಮಾಡ್ಕೊಳ್ಳುತ್ತೆ. ಕ್ಯಾಚ್ ಮಾಡ್ಕೊಂಡು ಈಗ ಸೆಕೆಂಡರಿ ಓಸೈಟ್ ಇಲ್ಲಿಗೆ ಬರುತ್ತೆ. ಈ ಕಡೆ ಸ್ಪರ್ಮ್ ವಜೈನಾ ಇಂದ ಈ ಕಡೆಗೆ ಹೋಗ್ಬೇಕು. ಓವರಿಯಿಂದ ರಿಲೀಸ್ ಆಗಿರುವಂತ ಸೆಕೆಂಡರಿ ಓಸೈಟ್ ಫಿಮ್ರಿಯಿಂದ ಕ್ಯಾಚ್ ಆಗಿ ಎಲ್ಲಿಗೆ ಬರುತ್ತೆ? ಇನ್ಫೆಂಟುಬುಲಮ್ ಬರುತ್ತೆ, ಆಂಪುಲಾಗ್ ಬರುತ್ತೆ, ಇಸ್ತಮಸ್ ಬರುತ್ತೆ. ಈ ಆಂಪುಲಾ ಮತ್ತೆ ಈಸ್ತಮಸ್ ನ ಜಂಕ್ಷನ್ ಅಲ್ಲಿ ಈ ಸ್ಪರ್ಮ್ ಮತ್ತೆ ಓವಾ ಸೆಕೆಂಡರಿ ಓಸೈಟ್ ಎರಡೂ ಕೂಡ ಮೀಟ್ ಆಗುತ್ತೆ. ಕೇಳ್ಬೋದು ಫರ್ಟಿಲೈಸೇಷನ್ ಎಲ್ಲಿ ನಡೆಯುತ್ತೆ ಅಂತ. ಫರ್ಟಿಲೈಸೇಷನ್ ನಡೆಯುವಂತ ಜಾಗ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ. ಹೌದು, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಎಲ್ಲಿ ನಡೆಯುತ್ತೆ ಫರ್ಟಿಲೈಸೇಷನ್ ಅಂದ್ರೆ ಸ್ಪರ್ಮ್ ಮತ್ತೆ ಓವಾನ ಮೀಟ್ ಎಲ್ಲಿ ನಡೆಯುತ್ತೆ? ದಿಸ್ ರೀಜನ್ ಆಂಪುಲಾ ಇಸ್ತಮಸ್ ಜಂಕ್ಷನ್ ಅಲ್ಲಿ ಮೀಟ್ ಆಗುತ್ತೆ. ಓಕೆನಾ? ಸೊ ಈಗ ಸ್ಪರ್ಮ್ ಏನಾಯ್ತು, ಇಲ್ಲಿರುವಂತಹ ಸೆಕೆಂಡರಿ ಓಸೈಟ್ ಅನ್ನ ಮೀಟ್ ಮಾಡ್ತು. ಓಕೆನಾ? ಆವಾಗ ಸೆಕೆಂಡರಿ ಓಸೈಟ್ ನ ಹೊರಗಡೆ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ ದರ್ ಈಸ್ ಅ ಮೆಂಬ್ರೇನ್ ಕಾಲ್ಡ್ ಝೋನಾ ಪೆಲಿಸಿಡಾ. ಈ ಝೋನಾ ಪೆಲಿಸಿಡಾವನ್ನ ಅಥವಾ ಈ ಎಗ್ ಮೆಂಬ್ರೇನ್ ಅಂತಾನು ಕೂಡ ಕರಿತೀವಿ. ಎಗ್ ಮೆಂಬ್ರೇನ್ ಅನ್ನ ಫಸ್ಟ್ ಬ್ರೇಕ್ ಮಾಡುತ್ತೆ. ಯಾವ್ದ್ರ ಮೂಲಕ? A sperm structure ನಿಮ್ಗೆ ನೆನಪಿರ್ಬೋದು. A sperm has a cap-like structure in the anterior position called ಏನದು? ಆಕ್ರೋಸೋಮ್. ಆಕ್ರೋಸೋಮ್ ಅಲ್ಲಿ ಇರುವಂತಹ ಯಾವ್ದದು ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಏನಿರುತ್ತೋ ದಟ್ ವಿಲ್ ಲೈಕ್ ಆಕ್ರೋಸಿನ್ ಅಂತ ಒಂದೆರಡು ಮತ್ತೆ ಹೈಯಾಲ್ಯೂರೋನಿಡೀಸ್ ಅಂತ ಒಂದಷ್ಟು ಎನ್ಸೈಮ್ಸ್ ಇರುತ್ತೆ.
ಎಂಜೈಮ್ಸ್ ಏನ್ ಬೇಕಾಗಿಲ್ಲ. ಆಕ್ರೋಸೋಮ್ ಅಲ್ಲಿ ಇರುವಂತಹ ಎಂಜೈಮ್ಸ್ ಏನ್ ಮಾಡುತ್ತೆ, ಸ್ಪರ್ಮ್ ಅಲ್ಲಿರೋ ಆಕ್ರೋಸೋಮ್ ಅಲ್ಲಿರೋ ಎಂಜೈಮ್ಸ್ ಈ ಔಟರ್ ಮೆಂಬ್ರೇನ್ ಅನ್ನ ಬ್ರೇಕ್ ಮಾಡುತ್ತೆ, ದಟ್ ಇಸ್ ಝೋನಾ ಪೆಲಿಸುಡಾ ಲೇಯರ್ ಅನ್ನ ಬ್ರೇಕ್ ಮಾಡುತ್ತೆ. ಒನ್ಸ್ ಇದು ಬ್ರೇಕ್ ಮಾಡಿದ್ಮೇಲೆ ದ ಸ್ಪರ್ಮ್ ಟ್ರೈ ಟು ರೀಚ್ ದ ಸೈಟೋಪ್ಲಾಸಮ್ ಆಫ್ ದ ಓವಮ್. ಓವಮ್ದು ಪ್ಲಾಸ್ಮಾ ಮೆಂಬ್ರೇನ್ ಬ್ರೇಕ್ ಆಗುತ್ತೆ, ಸೈಟೋಪ್ಲಾಸಮ್ ಒಳಗಡೆಗೆ ಏನಾಗುತ್ತೆ, ಸ್ಪರ್ಮು ಎಂಟರ್ ಆಗುತ್ತೆ. ಅಟ್ ಎ ಸೇಮ್ ಟೈಮ್ ಹೊರಗಡೆ ಇರುವಂತಹ ಝೋನಾ ಪೆಲಿಸುಡಾ ಅಂಡರ್ಗೋ ಸರ್ಟನ್ ಚೇಂಜ್, ಒಂದಷ್ಟು ಬದಲಾವಣೆಗಳನ್ನು ಆಗುತ್ತೆ. ಏನಕ್ಕೆ ದ ಝೋನಾ ಪೆಲಿಸುಡಾ ಅಂಡರ್ಗೋ ಸರ್ಟನ್ ಚೇಂಜಸ್ ಅಂದ್ರೆ, ಇದು ಒಳಗಡೆಗೆ ಎಂಟರ್ ಮಾಡೋದು ಓನ್ಲಿ ಒನ್ ಸ್ಪರ್ಮ್ ಕ್ಯಾನ್ ಎಂಟರ್ ದ ಎಗ್. ರಿಮೈನಿಂಗ್ ಸ್ಪರ್ಮ್ ಟ್ರೈ ಮಾಡ್ತಾ ಇರ್ತವೆ ಬಟ್ ದೇ ಕೆ ನಾಟ್ ಎಂಟರ್. ಯಾಕಂದ್ರೆ ಈ ಝೋನಾ ಪೆಲಿಸುಡಾ ಬದಲಾಗಿರುತ್ತಲ್ಲ, ದಟ್ ವಿಲ್ ಬ್ಲಾಕ್ ದ ಸ್ಪರ್ಮ್ ಎಂಟ್ರಿ. ಮತ್ತೆ ಬೇರೆ ಸ್ಪರ್ಮ್ ಗಳನ್ನ ಅದೇನ್ ಮಾಡುತ್ತೆ, ಎಂಟ್ರಿಯನ್ನ ಬ್ಲಾಕ್ ಮಾಡುತ್ತೆ. ಓನ್ಲಿ ಒನ್ ಸಕ್ಸಸ್ಫುಲ್ ಸ್ಪರ್ಮ್ ವಿಲ್ ಎಂಟರ್ ಇನ್ ಟು ದ ಓವಾ. ಓವಾ ಒಳಗಡೆ ಒನ್ ಸ್ಪರ್ಮ್ ವಿಲ್ ಎಂಟರ್. ಒಳಗಡೆ ಓವಾ ಒಳಗೆ ಹೋದ ತಕ್ಷಣ ಏನಾಗ್ಬೇಕು, ಯು ನೋ ದಿಸ್ ಥಿಂಗ್, ಏನಾಗುತ್ತೆ, ಇಲ್ಲಿರುವಂತ ಸೆಕೆಂಡರಿ oocyte ಏನ್ ಇಲ್ಲಿ ರಿಲೀಸ್ ಆಗಿತ್ತಲ್ಲ, ಸೆಕೆಂಡರಿ oocyte ಅದೇ ತಾನೇ ಇದು. ಸೊ ದಿ ಸೆಕೆಂಡರಿ oocyte ಕಂಪ್ಲೀಟ್ಸ್ ಸೆಕೆಂಡ್ ಮಿಯೋಟಿಕ್ ಡಿವಿಷನ್. ಒನ್ಸ್ ಸ್ಪರ್ಮ್ ರೀಚ್ ಆದ ತಕ್ಷಣ ಸೆಕೆಂಡರಿ oocyte ತನ್ನ ಮಿಯೋಟಿಕ್ ಡಿವಿಷನ್ ಅನ್ನ ಕಂಪ್ಲೀಟ್ ಮಾಡಿ ಓವಾ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನೊಂದು ಪೋಲಾರ್ ಬಾಡಿ ಫಾರ್ಮೇಶನ್ ಆಗುತ್ತೆ. ಈ ಪೋಲಾರ್ ಬಾಡಿ ಡಿಜನರೇಟ್ ಆಗುತ್ತೆ. ಈ ಓವಾನೆ ಈ ಸ್ಪರ್ಮ್ ಜೊತೆ ಫ್ಯೂಸ್ ಆಗಿ ಆಮೇಲೆ ಇಟ್ ರಿಸಲ್ಟ್ ಇನ್ ದಿ ಫಾರ್ಮೇಶನ್ ಆಫ್ ಝೈಗೋಟ್. ದ ಸ್ಪರ್ಮ್ ವಿಲ್ ಫ್ಯೂಸ್ ದಿಸ್ male gamete sperm will fuse with this female gamete ova, result in the formation of diploid zygote. ಆ ಒಂದು ಪ್ರೋಸೆಸ್ ಅನ್ನ ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಏನೇನ್ ಚೇಂಜಸ್ ಆಯ್ತು ಅನ್ನೋದು ನಿಮ್ಗೆ ಗೊತ್ತಾಗಿರ್ಬೋದು. ಸೊ ಫಸ್ಟ್ಲಿ ಏನಾಗ್ಬೇಕು, ಫಸ್ಟ್ ಪಾಯಿಂಟ್ ಏನಾಗ್ಬೇಕು, ಕಾಪುಲೇಷನ್ ಆಗ್ಬೇಕು. ಫರ್ಟಿಲೈಸೇಷನ್ ಆಗ್ಬೇಕಂದ್ರೆ ಮೇಟಿಂಗ್ ಆಗಿರ್ಬೇಕು, ಇಲ್ಲ ಅಂದ್ರೆ ಫರ್ಟಿಲೈಸೇಷನ್ ಆಗಲ್ಲ. ನೀವು ಇನ್ನೊಂದು ಹೇಳ್ಬೋದು, ಇಸ್ ದಟ್ ಎವ್ರಿ ಮೇಟಿಂಗ್ ಲೀಡ್ಸ್ ಟು ಪ್ರೆಗ್ನೆನ್ಸಿ? ಎವ್ರಿ ಮೇಟಿಂಗು ಝೈಗೋಟ್ ಫಾರ್ಮೇಶನ್ ಆಗ್ಬಿಡುತ್ತಾ? ಇಲ್ಲ. ಓನ್ಲಿ ವೆನ್ ದ ಸ್ಪರ್ಮ್ ಸೈಮಲ್ಟೇನಿಯಸ್ಲಿ ಮೀಟ್ ದ ಓವಾ. ಅಂದ್ರೇನು, ಈ ಕಡೆಯಿಂದ ಓವಾನು ರಿಲೀಸ್ ಆಗಿರ್ಬೇಕು, ಈ ಕಡೆಯಿಂದ ಸ್ಪರ್ಮು ಹೋಗಿರ್ಬೇಕು. ಆಗ ಮಾತ್ರ ಚಾನ್ಸ್ ಆಫ್ ಫರ್ಟಿಲೈಸೇಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಈ ಕಡೆಯಿಂದ ಓವಾ ಯಾವಾಗ ಹೋಗುತ್ತೆ? ಮೆನ್ಸ್ಟ್ರುಯಲ್ ಸೈಕಲ್ ಓದಿದ್ದೀರಲ್ವಾ, ಇವಾಗ ಹೇಳಿ. ವೆನ್ ದ ಸೆಕೆಂಡರಿ oocyte ವಿಲ್ ರಿಲೀಸ್. ಇಲ್ಲಿಂದ ಓವಾ ರಿಲೀಸ್ ಆಗೋದು ಯಾವ ಫೇಸ್ ಆಫ್ ದ ಮೆನ್ಸ್ಟ್ರೇಷನ್ ಅಲ್ಲಿ? ರಿಮೆಂಬರ್, ನೆನಪಾಯ್ತಾ? ಓವ್ಯುಲೇಷನ್ ಫೇಸ್ ಅಲ್ಲಿ. ಓವ್ಯುಲೇಷನ್ ಫೇಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದಿಸ್ ಸೆಕೆಂಡರಿ oocyte ರಿಲೀಸ್ ಆಗುತ್ತೆ. ಸೊ ಸೆಕೆಂಡರಿ oocyte ರಿಲೀಸ್ ಆದ್ಮೇಲೆ ಅದನ್ನ ಫಿಂಬ್ರಿಯೇ ಕ್ಯಾಚ್ ಮಾಡ್ಕೊಂಡು ಇಲ್ಲಿಗೆ ಬರುತ್ತೆ. ಹಂಗಂದ್ರೆ ಏನರ್ಥ, ಆವಾಗೇನಾದ್ರೂ ಇದೇನಾದ್ರೂ ಓವ್ಯುಲೇಷನ್ ಪೀರಿಯಡ್ ಆಗಿತ್ತು, ಆವಾಗೇನಾದ್ರೂ ಸ್ಪರ್ಮ್ ಈ ಕಡೆಯಿಂದ ಹೋಗಿದ್ರೆ, ಆವಾಗೇನಾದ್ರೂ ಮೇಟಿಂಗ್ ನಡೆದಿದ್ರೆ ಮಾತ್ರ ದೇರ್ ಈಸ್ ಅ ಚಾನ್ಸ್ ದಟ್ ಸ್ಪರ್ಮ್ ಈ ಓವಾ ಜೊತೆಗೆ ಸೇರೋದಕ್ಕೆ ಸಾಧ್ಯ. ಆವಾಗ ಮಾತ್ರ ಫರ್ಟಿಲೈಸೇಷನ್ ಆಗೋದಕ್ಕೆ ಸಾಧ್ಯ. ನಾನು ಓವ್ಯುಲೇಷನ್ ಅಲ್ಲಿ ನಿಮ್ಗೊಂದು ಪಾಯಿಂಟ್ ಹೇಳಿದ್ದೆ, ದಿಸ್ ಓವ್ಯುಲೇಷನ್ ಇಸ್ ಆಲ್ಸೋ ಕಾಲ್ಡ್ ಫರ್ಟೈಲ್ ಪೀರಿಯಡ್. ಇಲ್ಲಿನೇ ಫರ್ಟಿಲೈಸೇಷನ್ ಆಗುವಂತ ಚಾನ್ಸಸ್ ಜಾಸ್ತಿ ಅಂತ. ಯಾಕಂದ್ರೆ ಗಮನಿಸಿ, ಇದೇನಾದ್ರೂ ಮೆನ್ಸ್ಟ್ರುಯಲ್ ಸೈಕಲ್ ಫೇಸ್ ಬೇರೆ ಆಗಿತ್ತು ಅಂದಿದ್ರೆ, ಅಂದ್ರೆ ಮೆನ್ಸ್ಟ್ರುಯಲ್ ಫ್ಲೋ ಸ್ಟೇಜ್ ಅಥವಾ ಫಾಲಿಕ್ಯುಲರ್ ಫೇಸ್ ಆಗಿದ್ರೆ, ಈಗ ಇಲ್ಲಿ ಫಾಲಿಕ್ಯುಲರ್ ಫೇಸ್ ಅಂತ ಆಗಿತ್ತು ಅನ್ಕೊಳ್ಳೋಣ. ಆಗ ಇಲ್ಲಿ ಆಗ ತಾನೇ ಏನಾಗಿರುತ್ತೆ, ಸೆಕೆಂಡರಿ ಫಾಲಿಕಲ್ ಟರ್ಷಿಯರಿ ಫಾಲಿಕಲ್ ಫಾರ್ಮ್ ಆಗ್ತಿರುತ್ತೆ. ಓವಾ ಇನ್ನೂ ರಿಲೀಸ್ ಆಗಿರಲ್ಲ. ಆವಾಗ ಏನಾದ್ರೂ ಮೇಟಿಂಗ್ ನಡೀತು, ಸ್ಪರ್ಮ್ ಹೋಯ್ತು ಅಂದ್ರೆ ಸ್ಪರ್ಮ್ಗೆ ಓವಾ ಸಿಗುತ್ತಾ? ಸಿಗಲ್ಲ. ಆಟೋಮ್ಯಾಟಿಕಲಿ ದೇರ್ ವಿಲ್ ಬಿ ನೋ ಫರ್ಟಿಲೈಸೇಷನ್. ಇಫ್ ಏನಾದ್ರೂ ಇದು ಓವ್ಯುಲೇಟರಿ ಫೇಸ್ ಆಗಿತ್ತು ಅಂತ ಅನ್ಕೊಳ್ಳಿ, ಓವ್ಯುಲೇಟರಿ ಫೇಸ್ ಆಗಿದಾಗ ಮಾತ್ರ ಓವಾ ರಿಲೀಸ್ ಆಗ್ಬಿಟ್ಟಿರುತ್ತೆ, ಆಗ ಮಾತ್ರ ಇಲ್ಲಿರುತ್ತೆ ಓವಾ. ಆಗೇನಾದ್ರು ಸ್ಪರ್ಮ್ ಹೋದ್ರೆ ಮಾತ್ರ ಫರ್ಟಿಲೈಸೇಷನ್ ಚಾನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇನ್ ಕೇಸ್ ಇದೇನಾದ್ರು ಕಾರ್ಪಸ್ ಲುಟೇಯಂ ಫೇಸ್ ಅಲ್ಲಿ ಇತ್ತು, ಮೆನ್ಸ್ಟ್ರಲ್ ಫೇಸ್ ಅಲ್ಲಿ ಅಂತ ಅನ್ಕೊಳ್ಳೋಣ. ಕಾರ್ಪಸ್ ಲುಟೇಯಂ ಅಲ್ಲಿ ಏನಾಗಿರುತ್ತೆ, ಓವಾ ರಿಲೀಸ್ ಆಗ್ಬಿಟ್ಟಿರುತ್ತೆ. ಅದಾದ್ಮೇಲೆ ದಿಸ್ ಗ್ರಾಫಿಯನ್ ಫಾಲಿಕಲ್ ಕಾರ್ಪಸ್ ಲುಟೇಯಂ ಆಗ್ಬಿಟ್ಟಿರುತ್ತೆ. ಅಲ್ಲಿಂದ ಎಂಡೋಮೆಟ್ರಿಯಂ ವಾಲ್ ಬ್ರೇಕ್ ಆಗ್ಬಿಟ್ಟಿರುತ್ತೆ. ಆಲ್ರೆಡಿ ಓವ್ಯೂಲ್ ಇಲ್ಲಿ ರೀಚ್ ಆಗಿ ಇಟ್ ವಿಲ್ ವೆಂಟ್ ಅಪ್. ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ಒಂದು ಮೆನ್ಸ್ಟ್ರಲ್ ಫ್ಲೋ ಸೈಕಲ್ ಬಂದ್ಬಿಡುತ್ತೆ ನೆಕ್ಸ್ಟ್ 0 to 5 days ಅಲ್ಲಿ. ಸೊ ಆವಾಗ ಸ್ಪರ್ಮ್ ಹೋದ್ರೂ ಅಲ್ಲಿ ಓವಾ ಸಿಗಲ್ಲ. ಸೊ ಓವಾ ಮತ್ತೆ ಸ್ಪರ್ಮ್ ಎರಡೂನು ಸೈಮಲ್ಟೇನಿಯಸ್ ಆಗಿ ಮೀಟ್ ಆದಾಗ ಮಾತ್ರ ಅಲ್ಲಿ ಫರ್ಟಿಲೈಸೇಷನ್ ನಡೆಯೋದು. ಸೊ ದೇರ್ ಇಸ್ ಅ ಸ್ಟೇಟ್ಮೆಂಟ್ ನಿಮ್ NCERT ಕೊಟ್ಟಿದ್ದಾರೆ, ನಾಟ್ ಎವ್ರಿ ಮೇಟಿಂಗ್ ಲೀಡ್ಸ್ ಟು ಫರ್ಟಿಲೈಸೇಷನ್. ಪ್ರತಿ ಮೇಟಿಂಗ್ ಅಲ್ಲೂ ಫರ್ಟಿಲೈಸೇಷನ್ ನಡೆಯಲ್ಲ. ಬಿಕಾಸ್ ಯಾಕೆ, ರೀಸನ್ ಏನು, ಸ್ಪರ್ಮ್ ಮತ್ತೆ ಓವಾ ಎರಡು ಅಲ್ಲಿ ಇದ್ರೆ ಮಾತ್ರ ನಡೆಯೋದು. ಹಂಗಿರೋ ಕಂಡೀಷನ್ ಯಾವುದು, ಓವ್ಯುಲೇಷನ್ ಇರ್ಬೇಕು ಪ್ಲಸ್ ಮೇಟಿಂಗ್ ಆಗಿರ್ಬೇಕು. ಆಗ ಮಾತ್ರ ದ ಚಾನ್ಸಸ್ ಆಫ್ ಫರ್ಟಿಲೈಸೇಷನ್ ವಿಲ್ ಬಿ ಹೈ.
ಆವಾಗ ಏನಾದ್ರು ಇಫ್ ದರ್ ಇಸ್ ನೋ ಫರ್ಟಿಲೈಸೇಷನ್ ಇಲ್ಲ, ಎಗ್ ಸಿಗ್ಲಿಲ್ಲ, ಫರ್ಟಿಲೈಸೇಷನ್ ನಡಿಲಿಲ್ಲ ಅಂದಾಗ ಏನ್ ನಡೆಯುತ್ತೆ ಅಲ್ಲಿ? ಮೆನ್ಸ್ಟ್ರಲ್ ಸೈಕಲ್ ಕಂಟಿನ್ಯೂಯೇಷನ್ ಆಗುತ್ತೆ. ಅರ್ಥ ಆಯ್ತಾ? ಈ ಫರ್ಟಿಲೈಸೇಷನ್ ನಡೆದ್ರೆ ಏನಾಗುತ್ತೆ ಅಂತಂದ್ರೆ ಈ ತರ ಝೈಗೋಟ್ ಫಾರ್ಮೇಶನ್ ಆಯ್ತು, ಮಿಯಾಟಿಕ್ ಡಿವಿಷನ್ ಕಂಪ್ಲೀಟ್ ಆಗಿ ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ಇದರಿಂದ ಮುಂದಕ್ಕೆ ಏನಾಗುತ್ತೆ ಝೈಗೋಟ್ ಆದ್ಮೇಲೆ ಅನ್ನೋದನ್ನ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಓದೋಣ. ಸೊ ಇವಾಗ ನಾನು ಇದಿಷ್ಟೇ ಹೇಳೋದು. ವಾಟ್ ಯು ಮೀನ್ ಬೈ ಫರ್ಟಿಲೈಸೇಷನ್ ಅನ್ನೋ ಡೆಫಿನೇಷನ್ ಗೊತ್ತಾಗಿರ್ಬೇಕಲ್ವಾ? ಅದಾದ್ಮೇಲೆ ಫಸ್ಟ್ ಸ್ಟೆಪ್ ಏನು? ಇನ್ಸೆಮಿನೇಷನ್ ಆಗ್ಬೇಕು. ಇನ್ಸೆಮಿನೇಷನ್ ಅಂತಂದ್ರೆ ಏನು? ಪೆನಿಸ್ ಇಂದ ಸ್ಪರ್ಮ್ ರಿಲೀಸ್ ಆಗ್ಬೇಕು. ಅದಾದ್ಮೇಲೆ ಏನಾಗ್ಬೇಕು? ಕಾಪ್ಯುಲೇಷನ್ ಆಗ್ಬೇಕು. ಅಂದ್ರೇನು? ಮೇಟಿಂಗ್ ಆಗ್ಬೇಕು. ಮೇಟಿಂಗ್ ಅಲ್ಲಿ ಏನಾಗುತ್ತೆ? ದ ಸೆಮನ್ ವಿಲ್ ರೀಚಸ್ ಟು ದ ವೆಜೈನಾಗ್ ಹೋಗುತ್ತೆ, ಯುಟ್ರಸ್ ಹೋಗುತ್ತೆ, ಅಂಡ್ ದೆನ್ ಇಟ್ ಗೋಸ್ ಟು ದ ಯಾವ ರೀಸನ್? ಆಂಪುಲಾ ಇಸ್ಥಮಸ್ ಜಂಕ್ಷನ್ ಹೋಗುತ್ತೆ. ಇನ್ ಕೇಸ್ ಆಗ ತಾನೇ ಸೆಕೆಂಡರಿ oocyte ಅಥವಾ ಓವ್ಯುಲೇಟರಿ ಫೇಸ್ ಅಲ್ಲಿ ಇದ್ರೆ ಓವಾ ಕೂಡ ಬಂದು ಇಲ್ಲಿ ಮೀಟ್ ಮಾಡಿರುತ್ತೆ. ಆಗ ಮಾತ್ರ ಏನಾಗ್ಬೇಕು? ಸ್ಪರ್ಮು ಸೆಕೆಂಡರಿ oocyte ಜೊತೆಗೆ ಕಂಬೈನ್ ಆಗುತ್ತೆ, ಐ ಮೀನ್ ಮೀಟ್ ಆಗುತ್ತೆ. ಆಕ್ರೋಸೋಮು ಔಟರ್ ಮೋಸ್ಟ್ ಝೋನಾ ಪೆಲಿಸುಡನ್ನ ಬ್ರೇಕ್ ಮಾಡಿ ಈ ಒಂದು ಸೆಕೆಂಡರಿ oocyte ನ ಪ್ಲಾಸ್ಮಾ ಮೆಂಬ್ರೇನ್ ಒಳಗಡೆಗೆ ಎಂಟರ್ ಆಗುತ್ತೆ. ಆಗ ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಕಂಪ್ಲೀಟ್ ಆಗುತ್ತೆ. ಆಗ ಸ್ಪರ್ಮು ಓವಾ ಜೊತೆಗೆ ಫ್ಯೂಸ್ ಆಗಿ ಡಿಪ್ಲಾಯ್ಡ್ ಝೈಗೋಟ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಈ ಪ್ರೋಸೆಸ್ ಫರ್ಟಿಲೈಸೇಷನ್. ಐ ಹೋಪ್ ಎವ್ರಿಥಿಂಗ್ ಇಸ್ ಕ್ಲಿಯರ್. ಎನಿ ಡೌಟ್ಸ್ ಯು ಕ್ಯಾನ್ ಫೀಲ್ ಫ್ರೀ ಟು ಆಸ್ಕ್ ಮೀ. ನೆಕ್ಸ್ಟ್ ಝೈಗೋಟ್ ಆದ್ಮೇಲೆ ಏನ್ ನಡೆಯುತ್ತೆ ಅನ್ನೋದನ್ನ ನೋಡೋಣ. ಇಫ್ ದೇರ್ ಇಸ್ ನೋ ಫರ್ಟಿಲೈಸೇಷನ್ ನಡೀಲಿಲ್ಲ ಅಂದ್ರೆ ಮೆನ್ಸ್ಟ್ರೇಷನ್ ಕಂಟಿನ್ಯೂ ಆಗುತ್ತೆ. ಇಫ್ ದೇರ್ ಇಸ್ ಫರ್ಟಿಲೈಸೇಷನ್, ಮೆನ್ಸ್ಟ್ರೇಷನ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಕಂಟಿನ್ಯೂ ಮಾಡೋದು ಕಾನ್ಸೆಪ್ಟ್ ಇಲ್ಲಿಂದ ಝೈಗೋಟ್ ನೆಕ್ಸ್ಟ್ ಏನಾಗುತ್ತೆ ಅಂತ. ದಟ್ ಇಸ್ ಕಾಲ್ಡ್ ಇಂಪ್ಲಾಂಟೇಶನ್ ನಡೆಯುತ್ತೆ. ಅದನ್ನ ನಾವು ಅಲ್ಲಿ ಓದೋಣ. ಲೆಟ್ಸ್ ನಾಟ್ ಕನ್ಫ್ಯೂಸ್ ಹಿಯರ್. It's here. And next concept will be implantation. Until that, wait, revise everything, and we'll meet in the next session. Thank you.